ಅನಧಿಕೃತ ಪ್ರತಿಭಟನೆ ಮಾಡಿದ್ರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಸಂಘಟನೆಗಳು ದಿಢೀರ್ ಪ್ರತಿಭಟನೆಗೆ ಕರೆ ನೀಡುತ್ತಿವೆ. ಇದರಿಂದ ವಾಹನ ಸಂಚಾರ ಸಮಸ್ಯೆ, ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೂ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಪ್ರತಿಭಟನೆ ಮುನ್ನವೇ ಪೊಲೀಸರಿಂದ ಪರ್ಮಿಷನ್ ಪಡಿಬೇಕು, ತದನಂತರ ಈ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಡಲಾಗಿದೆ. ಅದಕ್ಕಿಂತ ಮುಂಚೆ ಪರ್ಮಿಷನ್ ತಗೋದು ಕಡ್ಡಾಯ. ಪರ್ಮಿಷನ್ ತಗೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನಿಮಗೆ ಕಾನೂನಿ ನೋಟಿಸ್ ಜಾರಿ ಮಾಡಲಾಗೋದು ಮತ್ತು ನಿಮ್ಮ ಕರೆಗೆ ಕೇಳಿಕೊಂಡು ಯಾರು ಅಲ್ಲಿ ಬಂದರೆ ಮತ್ತು ಅಲ್ಲಿ ಏನಾದರೂ ಅನಾಹುತ ಆದರೆ ನೀವು ಅದಕ್ಕೆ ನೇರವಾಗಿ ಹೊಣೆಗಾರರಾಗ್ತೀರಿ. ಬೆಳಗಾವಿನಲ್ಲಿ ಸುಗಮ ಸಂಚಾರ ಮಾಡಲು ಮತ್ತು ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಸುಮಾರು ವ್ಯಕ್ತಿಗಳು, ಸುಮಾರು ಸಂಘಟನೆಗಳು ಸೋಷಲ್ ಮೀಡಿಯಾದಲ್ಲಿ ಯಾವುದೇ ಪ್ರತಿಭಟನೆ ಅಥವಾ ರ್ಯಾಲಿಗೆ ಕರೆ ನೀಡ್ತಾ ಇದ್ದಾರೆ. ಆದರೆ ಕೆಲವು ಅದರಲ್ಲಿ ಪೊಲೀಸ್ ಪರ್ಮಿಷನ್ ಮುಂಚಿತವಾಗಿ ತಗೋತಾ ಇಲ್ಲ. ನೀವು ಯಾವುದೇ ಪ್ರತಿಭಟನೆ ಅಥವಾ ರ್ಯಾಲಿ ಮಾಡಿದರೆ ಅದರಿಂದ ಲೋಕಲ್ ಸಂಚಾರ ವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಥವಾ ಕೆಲವು ವಿಚಾರಗಳಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಕೂಡ ಧಕ್ಕೆ ಉಂಟಾಗಬಹುದು. ಆದ್ದರಿಂದ ರ್ಯಾಲಿ ಮಾಡೋಕ್ಕಿಂತ ಮುಂಚೆ ಮತ್ತು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕಿಂತ ಮುಂಚೆ ಪರ್ಮಿಷನ್ ತಗೋದು ಕಡ್ಡಾಯ. ಪರ್ಮಿಷನ್ ತಗೊಳ್ಳದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನಿಮಗೆ ಕಾನೂನಿ ನೋಟಿಸ್ ಜಾರಿ ಮಾಡಲಾಗೋದು ಮತ್ತು ನಿಮ್ಮ ಕರೆಗೆ ಕೇಳಿಕೊಂಡು ಯಾರು ಅಲ್ಲಿ ಬಂದರೆ ಮತ್ತು ಅಲ್ಲಿ ಏನಾದರೂ ಅನಾಹುತ ಆದರೆ ನೀವು ಅದಕ್ಕೆ ನೇರವಾಗಿ ಹೊಣೆಗಾರರಾಗ್ತೀರಿ.